ಹಾಯ್ ಆಲ್, ಇದು ಬಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಪ್ರಯಾಗ್ರಾಜ್ಗೆ ನಾವು ಇವಾಗ ಹೊರಡ್ತಾ ಇದ್ವಿ. ಬೇಗ ಹೋದರೆ ಸ್ವಲ್ಪ ಕ್ರೌಡ್ ಎಲ್ಲ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಬೇಗ ರೆಡಿಯಾಗಿ ಹೊರಟ್ವಿ. ಸೊ ನಾವು ಹೋಟೆಲ್ ಬಿಟ್ಟಾಗ ಆಲ್ಮೋಸ್ಟ್ ಆಲ್ 7 o'clock ಆಗಿತ್ತು. ಸೊ ಹೊರಗಡೆ ಬಂದು ಈ ಥರ ಇತ್ತು ವಾತಾವರಣ, ಸ್ವಲ್ಪ ಕೋಲ್ಡ್ ಇತ್ತು. ನೈಟೇ ನಾವು ಕುಂಭಸ್ನಾನ ಮಾಡೋಣ ಅಂಥೇಳಿ ರೆಡಿಯಾಗಿದ್ವಿ. ಬಟ್ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಏನಾದರೂ ಅವರಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ ನಾವು ಬೆಳಗ್ಗೆಗೆ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ನಮಗಿದ್ರೆ ಗಂಗಾ ನದಿ ಸಿಗೋದಕ್ಕಿಂತ ಮುಂಚೆ ಸುಮಾರು 2 ಕಿಲೋಮೀಟ್ರಿಗಿಂತ ಮುಂಚೆನೇ ನಮ್ಮನ್ನು ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ಅಲ್ಲಿ ಒಳಗಡೆ ಯಾವುದೇ ರೀತಿ ವೆಹಿಕಲ್ಸ್ ಅಲೋ ಇಲ್ಲ. ಸೊ ಆಟೋ ಬಂದು ಹಿಂದೆನೇ ನಿಲ್ಲುತ್ತೆ. ಸೊ ನಾವು ಕೂಡ ಚಾಯ್ ಎಲ್ಲ ಕುಡಿದು ಸೊ ರೆಡಿ ಆದ್ವಿ. ನಾವು ಏನು ತಿಂದಿರಲಿಲ್ಲ ಅಂಥೇಳಿ ಮಕ್ಕಳಿಗೆಲ್ಲ ತಿನ್ಸೋಣ ಅಂಥೇಳಿ ಸ್ವಲ್ಪ ಚಾಯ್ ಬಿಸ್ಕೆಟ್ ಎಲ್ಲ ತಿನ್ನಿಸಿ ಮಕ್ಕಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋದ್ವಿ. ಹೋಗ್ತಾ ದಾರಿನಲ್ಲಿ ನೋಡಿ ನಮಗೆ ಈ ಥರದ ಒಂದು ಕ್ಯಾನ್ಗಳನ್ನ ಮಾರ್ತಿರ್ತಾರೆ. ಆ ಕ್ಯಾನ್ ಎಂತಕ್ಕೆ ಅಂತಂದರೆ ನಾವು ಗಂಗಾ ಜಲನ ತೊಗೊಂಡು ಹೋಗ್ಬೇಕಾಗಿರುತ್ತಲ್ವ, ಸೊ ಕ್ಯಾರಿ ಮಾಡೋದಿರುತ್ತೆ ಅಂಥೇಳಿ ಅದನ್ನು ಕ್ಯಾನ್ಸ್ ಎಲ್ಲ ಸಿಗುತ್ತೆ ಆ ಥರದ್ದು. ಸೊ ಅಲ್ಲಿ ನಾವು ತೊಗೊಂಡ್ವಿ, ಕ್ಯಾನ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ನಡ್ಕೊಂಡು ಹೊರಟ್ವಿ. योग नष्ट हो जाता है, साधन करिय विचारहीन, मन शुद्ध होए नहीं तैसे, विचार अवश्य. ನಾವು ಬೇಗ ಬಿಟ್ಟಿದ್ದರಿಂದ ಅಷ್ಟೇನು ನಮಗೆ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ಸೊ ಬೆಳಗ್ಗೆ ನಾವು ಹೊರಟಿದ್ದರಿಂದ ನಾವು ಆರಾಮಾಗೆ ಹೋಗಿ ನಾವು ತಲುಪಿದ್ವಿ. ಬಿಕಾಸ್ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗೋದಿರುತ್ತೆ, ಜೊತೆಗೆ ಬಿಸಿಲು ಬಂದಾಗ ನಾವು ನಡೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಆರಾಮಾಗೆ ಹೋದ್ವಿ. ಯಾವುದೇ ರೀತಿ ನಮಗೇನು ಕಷ್ಟ ಅಂತೇನು ಅನ್ನಿಸ್ಲಿಲ್ಲ. ದೂರದಿಂದ ಬಂದಿರೋರಿಗೆಲ್ಲರಿಗೂ ಕೂಡ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಉಳ್ಕೊಳ್ಳೋದಕ್ಕೆ ಹೊರಗಡೆಯಿಂದ ಬಂದವರು ಉಳ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿದೆ ಜಾಗ ಹೇಳ್ಬೇಕಂತಂದರೆ. ಸೊ ಫೆಸಿಲಿಟಿ ಎಲ್ಲ ಆರಾಮಾಗೇ ಇತ್ತು. ಸೊ ಊಟ ತಿಂಡಿಗಳು ಕೂಡ ಸಿಗ್ತಿತ್ತು. ಸೊ ವಾಟರ್ ಬಾಟಲ್ಸ್ ಆಗಿರ್ಬೋದು, ಜೊತೆಗೆ ಚಾರ್ಜಿಂಗ್ ಕೂಡ ಇತ್ತು. ಅಂತಂದರೆ ಚಾರ್ಜಿಂಗ್ ತುಂಬ ಜನದ್ದು ಫೋನ್ಗಳೆಲ್ಲ ಚಾರ್ಜಿಂಗ್ ಆಗೋ ಅಂಥದ್ದು ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಆರಾಮಾಗಿ ಅಲ್ಲೆಲ್ಲಾದರೂ ಒಂದು ಕಡೆ ಒಂದು ಪಾಯಿಂಟಲ್ಲಿ ಚಾರ್ಜಿಂಗ್ನ ಮಾಡ್ಕೋಬೋದಾಗಿತ್ತು. ಸೊ ಅದಕ್ಕೆ ಒಂದು ಅಮೌಂಟ್ ಅಂತ ಇರ್ತಿತ್ತು. ಹೋಗಬೇಕಾದ್ರೆ ಅಷ್ಟು ಕ್ರೌಡ್ ಅಂತ ಅನ್ನಿಸ್ದೇ ಇದ್ದರೂ ಕೂಡ ಇನ್ನೇನು ನದಿ ಹತ್ರ ಬಂದ್ವಿ ಅಂತಂದಾಗ ಸೊ ಈ ಥರ ನಮಗೆ ಫುಲ್ ಕ್ರೌಡ್ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ನಾನ ಮಾಡಿ ವಾಪಸ್ ಆಗ್ತಾ ಇರ್ತಾರೆ. ಸೊ ನಾವು ಈ ಕಡೆಯಿಂದ ನಾವು ಕುಂಭ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀವಿ. ಸೊ ತುಂಬ ಜನ ಅಲ್ಲೇ ನಿಂತಿರ್ತಾರೆ. ಸೊ ಹಾಗಾಗಿ ಕ್ರೌಡ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ಹೇಳಬೇಕಂತಂದರೆ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ. ಸೊ ಎಲ್ಲಿ ಸ್ನಾನ ಮಾಡೋದು, ಹೇಗೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ನಾವು ಹುಡುಕೊಂಡು ಹೊರಟ್ವಿ. ಸೊ ಎಲ್ಲಿ ಚೆನ್ನಾಗಿರುತ್ತೆ, ಫ್ರೀ ಇರುತ್ತೆ ಜಾಗ ಅಂಥೇಳಿ ಹೋಗಿ ನಾವು ಸುಮಾರು ದೂರ ನಡೆದು ಅಲ್ಲಿ ನಮಗೆ ಒಂದು ಒಳ್ಳೆ ಪಾಯಿಂಟ್ ಸಿಕ್ತು. ಸೊ ಅಲ್ಲಿ ನಾವು ಕುಂಭ ಸ್ನಾನನ ಮಾಡಿದ್ವಿ. ಡ್ರೆಸ್ ಚೇಂಜಿಂಗ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂತಂದರೆ. ಸೊ ಅಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಹೊರಟ್ವಿ. ಜೊತೆಗೆ ಅಲ್ಲಿ ನದಿ ಹತ್ರ ಹೇಳಬೇಕಂದ್ರೆ ತುಂಬಾ ಗಲೀಜು ಮಾಡ್ತಾ ಇರ್ತಾರೆ ಜನಗಳು. ಎಲ್ಲ ಥರ ನಾವು ಪೂಜೆ ಮಾಡ್ತಾ ಇರ್ತೀವಿ, ಏನಾದರೂ ಹತ್ತಿಸ್ತಾ ಇರ್ತೀವಿ. ಸೊ ದೀಪಗಳನ್ನೆಲ್ಲ ಹತ್ತಿಸ್ತಿರ್ತೀವಿ. ಅದನ್ನೆಲ್ಲ ಕೂಡ ಅಲ್ಲಿ ಒಂದು ಫಿಲ್ಟ್ರಲ್ಲಿ ಅವರು ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನದಿ ಅಷ್ಟು ಗಲೀಜು ಅಂತ ನಮಗೆ ಅನ್ನಿಸ್ಲಿಲ್ಲ. ಹೋಗ್ಬೇಕಾದ್ರೆ ನಮ್ಗೆ ಅಷ್ಟು ಏನು ರಿಸ್ಕ್ ಅಂತ ಅನಿಸಿಲ್ಲ. ಬರುವಾಗ ಸ್ವಲ್ಪ ಬಿಸಿಲು ಬಂತು, ಜೊತೆಗೆ ನಮ್ಮ ಕೈಯಲ್ಲಿ ಲಗೇಜ್ ಕೂಡ ಇತ್ತು. ನಾವೇನು ನೀರು ತೊಗೊಂಡಿದ್ವಿ ಅಂದರೆ ಗಂಗಾ ಜಲ ನಾವೇನು ಕ್ಯಾರಿ ಮಾಡಿದ್ವಿ. ಸೊ ಅದು ಕೂಡ ವೇಟ್ ಇತ್ತು. ಸೊ ಅಷ್ಟು ಜನದ್ದು ಒಂದೊಂದೇ ಬ್ಯಾಗ್ಗಳಿಗೆ ಸಪ್ರೇಟಾಗಿ ಅವರು ಹಾಕಿಟ್ಟಿದ್ರು. ಸೊ ಅದು ಸ್ವಲ್ಪ ವೇಟ್ ಇತ್ತು, ಹಾಗಾಗಿ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಜೊತೆಗೆ ನಾವೇನು ತಿಂದಿರಲಿಲ್ಲ. ಸೊ ನಾವು ಹೋಟೆಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ ಆಲ್ರೆಡಿ ಟೈಮ್ ಬಂದು 1 o'clock ಮೇಲಾಗಿತ್ತು. ಸೊ ಊಟ ಎಲ್ಲ ತರಿಸಿಟ್ಟಿದ್ರು. ನಾವು ತಿಂಡಿ ಅಂತ ಹೇಳಿ ತರಿಸಿಟ್ಟಿದ್ರು. ನಾವು ಬಂದು ತಿನ್ನೋ ಟೈಮಿಗೆ ಅದು ಆಲ್ರೆಡಿ ಫುಲ್ಲು ಆರೋಗಿತ್ತು, ಜೊತೆಗೆ ಮಧ್ಯಾಹ್ನ ಆಗಿತ್ತು. ಸೊ ಅಲ್ಲಿ ನಾವು ಪೂರ್ತಿ ನಾವೇನು ತೊಗೊಂಡು ಹೋಗಿದ್ವಿ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ನಮ್ಮ ಜರ್ನಿ ಬಂದು ನಾವು ವಾರಣಾಸಿಗೆ ಹೊರಟ್ವಿ, ಅಂದರೆ ಕಾಶಿಗೆ ಹೋದ್ವಿ. ಸೊ ಕಾಶಿನಲ್ಲಿ ನಮಗೆ ಯಾವುದೇ ರೀತಿ ಮೊಬೈಲ್ನ ಒಳಗಡೆ ಬಿಡೋದಿಲ್ಲ. ಸೊ ಯಾವುದೇ ರೀತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಾವು ಮಾಡ್ಕೊಳಕ್ಕಾಗಲಿಲ್ಲ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ಸೊ ನಾವಲ್ಲಿ ಹೋದಾಗ ಒಬ್ಬರು ಗೈಡನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಗೈಡ್ ಇದ್ದಿದ್ದರಿಂದ ಅವರು ಆರಾಮಾಗಿ ನಮ್ಮನ್ನು ಕರ್ಕೊಂಡೋದ್ರು. ಜೊತೆಗೆ ನಮಗೆ ಒಳ್ಳೊಳ್ಳೆ ಪ್ಲೇಸಸ್ನು ಕೂಡ ತೋರಿಸಿದ್ರು. ಸೊ ಈಸಿಯಾಗಿ ನಮ್ಮನ್ನು ಅವರು ಕರ್ಕೊಂಡೋದ್ರು.
ಕಾಶಿಗೆ ಹೋಗಿ ಹಾಗೆ ನಾವು ಕಾಲಭೈರವಾಗ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಕಾಲಭೈರವನಲ್ಲಿ ನಮಗೆ ತುಂಬಾ ರಿಸ್ಕ್ ಅಂತ ಅನ್ನಿಸ್ತು. ಸೊ ಒಂದು 2 ಕಿಲೋಮೀಟ್ರ್ವರೆಗೂ ಕ್ಯೂ ಇತ್ತು. ತುಂಬಾ ಕಾಲು ನೋವು ಬಂತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಬಕ್ಸರ್ಗೆ. ಸೊ ಬಕ್ಸರಲ್ಲಿ ಒಂದು ಹೋಟೆಲ್ನ ಮಾಡಿದ್ವಿ. ಅಲ್ಲೂ ಕೂಡ ಸ್ಟೇ ಮಾಡಿ ನಾವು. ಸೊ ನೆಕ್ಸ್ಟ್ ನಾವು ಅಲ್ಲಿ ನಾವು ಗಂಗಾ ನದಿನಲ್ಲಿ ಒಂದು ಬೋಟಿಂಗ್ ಇದೆ ಅಂತ ಹೇಳಿದ್ರು. ಸೊ ಆ ಬೋಟಿಂಗ್ಗೆ ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ಪಾಟ್ನಾ ಏರ್ಪೋರ್ಟ್ನ ತಲುಪಿದ್ವಿ. ಸೊ ನಾವು ಹೊರಗೋ ಅಷ್ಟೊತ್ತಿಗೆ ಸುಮಾರು ನಮಗೆ ಫ್ಲೈಟ್ ಬಂದು 8 ಇತ್ತು. ಸೊ ಹಾಗಾಗಿ ಎಲ್ಲ ಹೊರಟ್ವಿ. ಸೊ ನಮಗಂತೂ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ 144 ವರ್ಷಕ್ಕೆ ಒಮ್ಮೆ ಬರೋ ಅಂಥ ಈ ಕುಂಭಮೇಳನ ನಾವು ಕೂಡ ಹೋಗಿ ನೋಡಿ ಕಣ್ಣು ತುಂಬ್ಕೊಂಡಿದ್ದೀವಿ ಅನ್ನೋದೇ ಒಂದು ಖುಷಿ ನಮಗೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲದಕ್ಕಿಂತ ನಾವು ಒಂಥರ ಹೇಳಬೇಕಂತಂದರೆ ವಿ ಆರ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ಹೊರಗಡೆ ನಮಗೆ ಸಿಟಿ ಹೀಗೆ ಕಾಣಿಸ್ತಾ ಇತ್ತು. ಹಾಗೆ ನಾವು ಫ್ಲೈಟಲ್ಲಿದ್ದಾಗ ಒಂದು ಮೆಸೇಜ್ ಬಂತು. ಏನಪ್ಪ ಅಂತಂದರೆ, ಸೊ ಹೊರಗಡೆ ಕುಂಭಮೇಳ ನಡೀತಾ ಇರೋದನ್ನು ನೀವು ವಿಂಡೋನಲ್ಲಿ ನೋಡ್ಬೋದು ಅಂಥೇಳಿ. ಸೊ ನಮಗೆ ಆವಾಗ ಈ ರೀತಿ ಒಂದು ಪಿಕ್ಚರ್ ಕಾಣಿಸ್ತು. ಸೊ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆ ಕಮೆಂಟ್ ಕೂಡ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.